ನಾನು ನಿಮ್ಮ ಗಂಗಾಧರ್ಗ ಸುವಿಚಾರ ಚಾನಲಿಂದ ಎಲ್ಲರೂ ಹೇಗಿದ್ದೀರಾ? ನಾವೆಲ್ಲರೂ ಚೆನ್ನಾಗಿದ್ದೀವಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಚಾನಲ್ ವೀಡಿಯೋಸ್ ನೋಡ್ತಾ ಇದ್ದೀರೋ ಅವರಿಗೆಲ್ಲ ಥ್ಯಾಂಕ್ ಯು. ಯಾರೇನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ನೋಡಿ. ಇವತ್ತು ನಾನೊಂದು ಆರೆಂಜ್ ಲಡ್ಡು ರೆಸಿಪಿ ತೋರಿಸ್ತಾ ಇದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೆ ಹಾಲು, ಕೊಬ್ಬರಿ, ಮಿಲ್ಕ್ ಪೌಡರು, ಅದೇ ಆರೆಂಜು ಎಲ್ಲ ಬೇಕು. ಹಾಲನ್ನ ನಾನು ಒಂದು 15 ನಿಮಿಷ ಮುಂಚೆನೇ ಕಾಯಕ್ಕೆ ಇಟ್ಬಿಟ್ಟಿದ್ದೆ, ಆವಾಗ ವಿಡಿಯೋ ಮಾಡ್ಕೊಳ್ಳಿಲ್ಲ. ಅದು ಅರ್ಧ ಲೀಟರ್ ಹಾಲಿಗೆ 2 ಆರೆಂಜ್ ಬೇಕು. ಅರ್ಧ ಲೀಟರ್ ಹಾಲು ಆಲ್ರೆಡಿ ಕಾದು ಸ್ವಲ್ಪ ಕಡಿಮೆ ಆಗಿದೆ. ಅದಕ್ಕೆ ನೆಕ್ಸ್ಟ್ ಏನೇನು ಹಾಕಬೇಕು ಅದನ್ನೆಲ್ಲ ಮತ್ತು ಮಾಡೋದು ಹೇಗೆ ಅದನ್ನೆಲ್ಲ ನೋಡ್ಕೊಳ್ತಾ ಹೋಗೋಣ ಬನ್ನಿ. ಲೀಟರ್ ಹಾಲು ಆವಾಗಲೇ ನಾನು ನಿಮ್ಗೆ ಹೇಳ್ದೆ ಅಲ್ವಾ ಕಾಯಕ್ಕೆ ಇಟ್ಬಿಟ್ಟಿದ್ದೆ ಅಂತ, ಅದು ಕಾಯ್ತಾ ಇದೆ. 2 ಆರೆಂಜು, ಒಂದು 4 ಸ್ಪೂನು ಕಸ್ಟರ್ಡ್ ಪೌಡರು, ಒಂದು 3/4 ಬೌಲಷ್ಟು ಕೊಬ್ಬರಿ ತುರಿ, ಸ್ವಲ್ಪ ಕೇಸರಿ ಹಾಕೋಬೇಕು, 1 ಬೌಲು ಮಿಲ್ಕ್ ಪೌಡರು, 2 ಏಲಕ್ಕಿ, 2 ಪೀಸ್ ಚಿಕ್ಕದು ಒಣಶುಂಠಿ, ಮತ್ತು ಸ್ವಲ್ಪ ಜಾಕಾಯಿ ಕುಟ್ಟಿಟ್ಕೊಂಡಿದ್ದೀನಿ. ಇದಿಷ್ಟು ಬೇಕಾಗಿರೋದು. ಇದಕ್ಕೆ ಕೋಕೋನಟ್ ಪೌಡರ್ನ, ಒಣ ಕೊಬ್ಬರಿ ಅದು ಸಿಪ್ಪೆ ತೆಗೆದ್ಬಿಟ್ಟು ತುರಿದು ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿರೋದು. ಸಿಪ್ಪೆ ಸಮೇತ ಇಟ್ಕೊಂಡ್ರೆ ಅದು ಕಪ್ಪಗಾಗತ್ತೆ ಅಂತ. ಮತ್ತು ಅದೇ ಬೌಲಲ್ಲೇ 3/4 ಬೌಲು ಸಕ್ಕರೆ ತೊಗೊಂಡಿದ್ದೀನಿ. ಹಾಲು ಅವಾಗೇ ಇಟ್ಟಿದ್ನಲ್ವ, ಅದು ಅರ್ಧ ಲೀಟರ್ ಹಾಲು ಕಾದು ಸ್ವಲ್ಪ ಕಮ್ಮಿ ಆಗಿದೆ. ಕೇಸರಿ ದಳನೂ ನೆನೆಸಿರ್ಲಿಲ್ಲ, ನಾನು ಡೈರೆಕ್ಟಾಗಿ ಅದಕ್ಕೆ ಹಾಕಿಟ್ಟಿದ್ದೆ ಹಾಲ್ಗೆನೆ. ಮತ್ತು ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಅದು ಗಟ್ಟಿ ಬರ್ತಿರುತ್ತೆ. ಸಕ್ಕರೆ ಕೇಸರಿ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ತಿರುಗಿಸ್ಕೊತಾ ಇರಬೇಕು ಹಾಲನ್ನ. ಏನಕ್ಕಂದರೆ ಅದು ತಳ ಹಿಡಿದ್ಬಿಡುತ್ತೆ ಅಂತ ಅಷ್ಟೇ, ಬೇರೆ ಏನಿಲ್ಲ. ತಳ ಹಿಡಿಬಾರ್ದು, ಅಂದರೆ ಸ್ವಲ್ಪ ತಿರುಗಿಸ್ಕೊತಾ ಇರಬೇಕು. ತಿರುಗಿಸ್ಕೊಂಡ್ರೆ ಗಟ್ಟಿ ಆಗುತ್ತೆ, ಒಂದೇ ಸಮ ಇದಾಗತ್ತೆ ಅಂತ. ಈ ಹಂತದಲ್ಲಿ ಮಿಲ್ಕ್ ಪೌಡರ್ನ ಡೈರೆಕ್ಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಮಿಲ್ಕ್ ಪೌಡರ್ನ ಡೈರೆಕ್ಟಾಗೆ ಹಾಕೋಬೋದು. ಆ್ಯಕ್ಚುಲಿ ಯಾವಾಗಲೂ ಒಂದೇ ಥರ ಮಾಡ್ತಿರ್ತೀವಿ, ಏನಾದರೂ ಡಿಫ್ರೆಂಟಾಗಿರಲಿ ಒಂದ್ಸಲ ಇದನ್ನು ಟ್ರೈ ಮಾಡಿ, ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಹಾಲು ಪೌಡರು, ಕೊಬ್ಬರಿ, ಕಸ್ಟರ್ಡ್ ಪೌಡರು, ಸೊ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಕುದೀಲಿ. ಈ ಹಂತಕ್ಕೆ ಕಸ್ಟರ್ಡ್ ಪೌಡರ್ನ ಹಾಲಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ. ಮಿಕ್ಸ್ ಮಾಡಿನೇ ಹಾಕಬೇಕು, ಡೈರೆಕ್ಟಾಗಿ ಹಾಲು ಪೌಡ್ರ್ ಥರ ಹಾಕಬೇಡಿ, ಅದು ಗಂಟು ಬಂದುಬಿಡುತ್ತೆ. ನೀಟಾಗಿ ಹಾಲು ಜೊತೆ ಅದನ್ನೊಂದು ಬಟ್ಲಲ್ಲಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಹಾಕಿ ಚೆನ್ನಾಗಿ ತಿರುಗಿಸಿ. ಇದಾದಮೇಲೆ ಆರೆಂಜ್, 2 ಆರೆಂಜನ್ನ ಮಿಕ್ಸಿಗೆ ಹಾಕ್ಕೊಂಡಿದ್ದೆ, ಬೀಜ ಎಲ್ಲ ತೆಗೆದು ನೀಟಾಗಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇದಕ್ಕೆ ಫುಡ್ ಕಲರು ಬೇಕಿದ್ರೆ ಹಾಕೋಬೋದು, ಡೆಕೋರೇಷನಿಗೆ ಇಡ್ತೀವಿ ಅನ್ನೋ ಹಂಗಿದ್ರೆ. ಫುಡ್ ಕಲರ್ ಎಲ್ಲ ನಾನು ಯೂಸ್ ಮಾಡಲ್ಲ. ಅದಕ್ಕೆ ಆರೆಂಜ್ದು ಮತ್ತು ಕಸ್ಟರ್ಡ್ ಪೌಡರ್ದೆ ಆ ಕಲರ್ ಬಂದಿದೆ. ಇವಾಗ ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಕುದೀತಾ ಸ್ವಲ್ಪ ಟೈಮ್ ತಗೊಳುತ್ತೆ. ಕುದೀತಾ ಈ ಹದಕ್ಕೆ ಬರುತ್ತೆ. ಇನ್ನೂ ಒಂದು ಸ್ವಲ್ಪ ಗಟ್ಟಿ ಆಗತ್ತೆ. ಇನ್ನೊಂದು ಸ್ವಲ್ಪ ಹೊತ್ತು, ಒಂದು 2 ನಿಮಿಷ ಬಿಟ್ಟರೆ ಆಫ್ ಮಾಡ್ಕೊಂಡ್ಬಿಡ್ತೀನಿ ಸ್ಟವ್. నేను ಆಲ್ಮೋಸ್ಟ್ ಆಯಿತು. 2 ಅವರ್ ಇದನ್ನು ಹಾಗೆ ಇಟ್ಬಿಡಬೇಕು. ಅದಾದಮೇಲೆ ನಾವು ಉಂಡೆ ಮಾಡ್ಕೋಬೇಕಾಗತ್ತೆ. ಏನಕ್ಕಂದರೆ 2 ಅವರ್ ತುಂಬ ಬಿಸಿ ಇರುತ್ತೆ, ಒಂದು ತಣ್ಣಗಾಗಬೇಕು. ಆಗಕ್ಕೆ ಅಂತಲೇ 2 ಅವರ್ ಎತ್ತಿಟ್ಟು ಆಮೇಲೆ ಹಿಂಗೆ ತೆಕ್ಕೊಂಡಿದ್ದೀನಿ. ಈ ಉಂಡೆಗಳನ್ನ ಮಾಡಿಕೊಂಡು ಕೊಬ್ಬರಿ ತುರಿಯಲ್ಲಿ ಒಂದ್ಸಲ ಹೊರಳಾಡಿಸ್ಬಿಟ್ಟು ಆಮೇಲೆ ಅದನ್ನು ಹಿಂಗೆ ಶೇಪ್ ತಗೋಬೇಕು, ಆರೆಂಜ್ ಶೇಪು. ಸ್ಪೂನು ಅಥವಾ ಚಾಕು ಸಹಾಯದಿಂದ ಮಧ್ಯಕ್ಕೆ ಒಂದು ಚೂರು ಹಾಗೆ ಬೆರಳಲ್ಲಿ ಹಿಂಗೆ ಪ್ರೆಸ್ ಮಾಡ್ಕೊಳ್ಳಿ, ಅದು ಗುಂಡಿ ಥರ ಬರುತ್ತೆ ಒಂಚೂರು. ಅದಾದಮೇಲೆ ಸ್ಪೂನೋ ಚಾಕುನೋ ಏನಾದರೂ ಪರವಾಗಿಲ್ಲ ಕೊಟ್ಬಿಟ್ಟು ಅದರಲ್ಲಿ ಸ್ವಲ್ಪ ಶೇಪ್ ಮಾಡ್ಕೊಳ್ಳೋದು. ಒಂಚೂರು ತುಪ್ಪದ ಕೈ ಮಾಡಿಕೊಂಡು ಅದಕ್ಕೆ ಉಂಡೆ ಮಾಡಿಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ಒಂದು ಸ್ವಲ್ಪ ಶೈನಿಂಗ್ ಅನಿಸುತ್ತೆ ನೋಡೋಕ್ಕೆ ಅಂತ ಅಷ್ಟೆ. ನೋಡಿ ಇವಾಗ ಶೇಪ್ ಬಂತು ನೀಟಾಗಿ. ಎಲ್ಲದೂ ಹೀಗೆ ಮಾಡಿಟ್ಕೊಂಬಿಡಿ, ಅಲ್ಲಿರೋ ಪೂರ್ತಿ ಇದರಲ್ಲೂ ಮಿಕ್ಸ್ಚರ್ ಏನಿದೆ ಅದಷ್ಟರಲ್ಲೂ ಹಿಂಗೆ ಮಾಡಿಟ್ಕೊಳ್ಳಿ. ನೋಡಿ ಔಟ್ಪುಟ್ ಹಿಂಗೆ ಬಂದಿದೆ, ಆರೆಂಜ್ ಲಡ್ಡು. ನಾನು ಏಲಕ್ಕಿ ಸಿಪ್ಪೆನ ಇಟ್ಟೆ, ನೀವು ಬೇಕಿದ್ರೆ ಬೇರೆ ಏನಾದರೂ ಇಟ್ಕೋಬೋದು, ಅಂದರೆ ಲವಂಗ ಆ ಥರದ್ದು ಏನಾದರೂ ಇಟ್ಕೋಬೋದಂದರೆ ಇಟ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.